ದರ್ಶನ್ ಅವರು ಇನ್ಸಿಡೆಂಟ್ ಆದಾಗಿಂದನೂ ಸಹ ಪ್ರತಿಯೊಂದು ಮನೆಯಲ್ಲೂ ಸಹ ವಿಜಯಲಕ್ಷ್ಮಿ ಅವರು ಅಂತ ಒಂದು ಹೆಣ್ಮಗಳಾಗಿರ್ಬೋದು, ಸೊಸೆ ಆಗಿರ್ಬೋದು ಬೇಕು ಅನ್ನುವಂಥದ್ದು ಕನ್ನಡಿಗರೆಲ್ಲ ಒಂದು ಆಸೆ ಇದೆ. ಸೊ ಯಾವುದೇ ಒಂದು ಕ್ಷಣಕ್ಕೂ ಸಹ ದರ್ಶನ್ ಅವರನ್ನ ವಿಜಯಲಕ್ಷ್ಮಿ ಅವರು ಬಿಟ್ಕೊಟ್ಟಿಲ್ಲ ಅನ್ನೋದು ಸೆಲೆಬ್ರಿಟಿಗಳಿಂದ ಹಿಡಿದು ಕಾಮನ್ ಪೀಪಲ್ ವರೆಗೂ ಹೇಳಿದ್ದಾರೆ. ಸೊ ನಿಮ್ಮ ಅತ್ತಿಗೆ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ತೂಗುದೀಪ ಶ್ರೀನಿವಾಸ್ ಅವರ ಒಂದು ಸೊಸೆ ಬಗ್ಗೆ ಆಗಿರ್ಬೋದು, ಏನ್ ಹೇಳಕ್ ಇಷ್ಟಪಡ್ತಾರೆ? ಸರ್ ತುಂಬಾ ಖುಷಿ ಇದೆ ಆಕ್ಚುಲಿ. ನಮ್ಮ ಅತ್ತಿಗೆ ವಯಸ್ಸಲ್ಲಿ ನನ್ಕಿಂತ ಚಿಕ್ಕವಳು. ನಾನು ಅವಳು ಅತ್ತಿಗೆ ಮೈದ್ನ ಕಮ್ಮಿ, ಫ್ರೆಂಡ್ಸ್ ಜಾಸ್ತಿ. ತುಂಬಾ ಕಿತ್ತಾಡ್ತೀವಿ. ನಾನು ದರ್ಶನ್ ಹತ್ರಕ್ಕಿಂತ ಜಾಸ್ತಿ ಕಿತ್ತಾಡೋದು ನಮ್ಮ ಅತ್ತಿಗೆ ಜೊತೆಲಿ. ನನ್ನ ಹೆಂಡ್ತಿನೂ ಅಷ್ಟೇ, ನಮ್ಮ ಅಮ್ಮನೂ ಅಷ್ಟೇ. ಬಿಡಪ್ಪ ನಿಮ್ಮಿಬ್ಬರದು ಗಲಾಟೆ ನಾವು ನೋಡಿ ನೋಡಿ ಬೇಜಾರಾಗೋಗಿದೆ ಅಂತ. ಅಂದ್ರೆ ಇವಾಗ ಕಿತ್ತಾಡಿರ್ತೀವಿ, ಇನ್ನೊಂದು ಅರ್ಧ ಗಂಟೆಲಿ ಇಬ್ರು ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ಕೂತಿರ್ತೀವಿ. ಸೊ ಅವ್ರುಗಳು ಇದ್ರ ವಿಚಾರದ ಬಗ್ಗೆ ತಲೆ ಹಾಕಲ್ಲ. ಅಂಡ್ ಒಂದೇನಂದ್ರೆ ಯೂಶಲಿ ಯಾವಾಗ್ಲೂ ಇರುತ್ತೆ, ಏನು ಯಾವುದೇ ಅತ್ತೆಗೆ ಸೊಸೆ ಮೇಲೆ ಏನು ಕಂಪ್ಲೀಟ್ ನಂಬಿಕೆ ಇರಲ್ಲ. ಯಾವತ್ತು ನಂದು ನನ್ನ ಮಗನ ದೂರ ಮಾಡಕ್ಕೆ ಬರ್ತಾರೆ, ಸೊಸೆಂದಿರ್ ಬರ್ತಾರೆ ಅನ್ನೋ ಫೀಲು ತಾಯಂದಿರ್ಗಿರುತ್ತೆ. ಹೆಣ್ತಿರ್ಗೇನು ಅಂದ್ರೆ, ಓ ನೋಡ್ದ ನನ್ನ ಗಂಡನ ಅವ್ರ ಅಮ್ಮ ಏನೇನು ಹೇಳ್ಕೊಟ್ಬಿಟ್ಟು ದೂರ ಮಾಡ್ತಾರೆ ಅನ್ನೋದು. ಸೊ ಇಲ್ಲಿ ಏನು ಅಂದ್ರೆ ತುಂಬಾ ದೊಡ್ಡ ಕಾಂಪ್ಲಿಮೆಂಟ್ ನಮ್ಮ ಅತ್ತಿಗೆಗೆ ಸಿಕ್ಕಿದ್ ನಮ್ಮ ಅಮ್ಮನ ಕಡೆಯಿಂದ. ಅಂದ್ರೆ ಬಿಡಪ್ಪ ನನ್ನ ಸೊಸೆ ನನ್ನ ಮನೆ ಹೆಸರನ್ನ ಕಾಪಾಡ್ಬಿಟ್ಲು, ನನಗೆ ತುಂಬಾ ಖುಷಿ ಇದೆ. ಇದಕ್ಕಿಂತ ದೊಡ್ಡ ಕಾಂಪ್ಲಿಮೆಂಟ್ ಒಂದು ಸೊಸೆಗೆ ಏನ್ ಸಿಗುತ್ತೆ ಸರ್? ಅಚೀವ್ಮೆಂಟ್ ಅದು. ಸೊ ಆ ಪದ ಬಂದಿದೆ ಅಂದ್ರೆ ಅವಳು ಆ ಎಫರ್ಟ್ ಹಾಕಿದಾಳೆ. ಅವಳು ಅಂದ್ಬಿಟ್ಟೆ, ಹಾಕಿದ್ದಾರೆ. ಸೊ ಖುಷಿ ಇದೆ ನನಗೂ. ನಾನು ಲಕ್ಕಿನೇ ಅಂತ ಅತ್ತಿಗೆನ ಪಡೆಯೋದಕ್ಕೆ. ಆ್ಯಂಡ್ ದರ್ಶನ್ ತುಂಬಾ ಲಕ್ಕಿ ಅಂತ ಹೆಂಡ್ತಿನ ಪಡೆಯೋಕ್ಕೆ. ನಮ್ಮಮ್ಮನೂ ಲಕ್ಕಿನೇ ಅಂತ ಸೊಸೆನ್ ಪಡೆಯೋದಕ್ಕೆ. ಮ್ಯೂಚುವಲ್. ಈಗ ತುಂಬಾ ಜನ ಮೈದಿಂದ್ರು ಅತ್ತಿಗೆಂದಿರ ಜೊತೆ ಮಾತಾಡಲ್ಲ. ನಾನು ನಮ್ಮ ಅತ್ತಿಗೆ ಎಲ್ಲಾನು ಮಾತಾಡ್ತೀವಿ, ಎಲ್ಲಾ ತರ ವಿಚಾರ. ಅವಳು ಮಾಡಿದ ತಪ್ಪು ನಾನು ಹೇಳ್ತೀನಿ, ನಾನು ಮಾಡಿದ ತಪ್ಪು ಅಂತ ಹೇಳ್ತಾರೆ. ಸೊ ಇದು ಒಂದು ಫ್ಯಾಮಿಲಿ ಎಲ್ಲ ಒಂಥರ ಎಲ್ಲರೂ ಲಕ್ಕಿನೇ ಸರ್. ಈಗ ನನಗೆ ನನ್ನ ಹೆಂಡತಿ ಸಿಕ್ಕಿರೋದು ನಾನು ಲಕ್ಕಿ, ನನ್ನ ಹೆಂಡತಿಗೆ ನಾ ಸಿಕ್ಕಿರೋದು ಲಕ್ಕಿ. ದರ್ಶನ್ಗೆ ಮ್ಯೂಚುವಲ್. ಹಂಗೆ ನಮ್ಮಮ್ಮ ಎಲ್ಲರೂ ಈಗ ಹ್ಯಾಪಿ ಆಗಿದ್ದೀವಿ, ಖುಷಿಯಾಗಿದ್ದೀವಿ. ಆ್ಯಂಡ್ ಒಂದು ತುಂಬ ಕೆಟ್ಟ ಫೇಸಿಂದ ದಾಟ್ಕೊಂಡು ಈ ಫೇಸಿಗೆ ಬಂದಿದ್ದೀವಿ. ಈ ಈ ಈ ಫೇಸ್ ಬಗ್ಗೆ ತುಂಬ ಖುಷಿ ಇದೆ. ಆ್ಯಂಡ್ ನಾನು ಕೆಟ್ಟದ್ದು ಬೇಜಾರು ಅವೆಲ್ಲ ಜಾಸ್ತಿ ನೆನ್ಪಿಟ್ಕೊಳ್ಳೋದ. ಸೊ ಅದು ಹಿಂದಕ್ಕೆ ಹೋಗ್ಬಿಡ್ಲಿ ಸರ್ ಅಷ್ಟೇ.